ಚಾಲುಕ್ಯರ ನಾಡು ಐತಿಹಾಸಿಕ ಲಕ್ಕುಂಡಿಯಲ್ಲಿ ಬಗೆದಷ್ಟು ರಹಸ್ಯಗಳು ಬಯಲಾಗ್ತವೆ, ಸಾಕಷ್ಟು ವಿಸ್ಮಯಕಾರಿ ವಸ್ತುಗಳು ಕೂಡ ಪತ್ತೆ ಆಗ್ತಾ ಇದ್ದಾವೆ. ಈಗ ನಾವು ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಆವರಣದಲ್ಲಿದ್ದೀವಿ, ನೋಡ್ಬೋದು. ಇದು ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ. ಈ ಒಂದು ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟು ಪುರಾತನವಾದಂಥ ದೇವಾಲಯಗಳಿದ್ದಾವೆ. ಈ ಒಂದು ಲಕ್ಕುಂಡಿಗೆ ಸುಮಾರು 6 ರಾಜರುಗಳು ಕೂಡ ಆಳದಂಥ ಒಂದು ಖ್ಯಾತಿ ಇದೆ. ಹೀಗಾಗಿ ಇಲ್ಲಿ ಸಾಕಷ್ಟು ಶ್ರೀಮಂತಿಕೆ ಹೊಂದದಂಥ ಲಕ್ಕುಂಡಿ ಗ್ರಾಮ. ಈಗಾಗಲೇ ಈ ಒಂದು ಗ್ರಾಮದಲ್ಲಿ ಏನು ಚಿನ್ನದ ನಿಧಿ ಪತ್ತೆ ಆದ ನಂತರ ಸರ್ಕಾರ ಕೂಡ ಒಂದು ಉತ್ಖನನ ಆರಂಭವಾಗಿದೆ. ಹೀಗಾಗಿ ಸಾಕಷ್ಟು ಈ ಒಂದು ಉತ್ಖನನಕ್ಕೆ ಮಹತ್ವ ಕೂಡ ಪಡೆದುಕೊಂಡಿದೆ. ಈಗಾಗಲೇ ಕಳೆದ 9 ದಿನಗಳಿಂದ ಕೂಡ ಉತ್ಖನನ ಆರಂಭ ಆಗ್ತಿದೆ. ಈ ಉತ್ಖನನ ಸ್ಥಳದಲ್ಲಿ ಸಾಕಷ್ಟು ಪುರಾತನವಾದಂಥ ಮಹತ್ವದ ವಸ್ತುಗಳು ಕೂಡ ಪತ್ತೆಯಾಗಿದ್ದಾವೆ. ಹೀಗಾಗಿ ಸಾಕಷ್ಟು ಕುತೂಹಲ ಹೆಚ್ಚಾಗಿದೆ. ಇಡೀ ರಾಜ್ಯದ ಜನರು ಈಗ ಲಕ್ಕುಂಡಿಯತ್ತ ನೋಡುವಂತಾಗಿದೆ. ಹೀಗಾಗಿ ಪ್ರತಿನಿತ್ಯವೂ ಕೂಡ ಉತ್ಖನನ ಸ್ಥಳಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಆಗಮಿಸ್ತಾ ಇದ್ದಾರೆ. ಬಂದು ಇಲ್ಲಿ ಏನು ಸಿಗ್ತಾ ಇದೆ, ಏನು ನಿತ್ಯವೂ ಕೂಡ ಕೌತುಕ ಏನಿದೆ ಏನಿಲ್ಲ. ಯಾಕೆಂತಂದರೆ ಇದು ಲಕ್ಕುಂಡಿ ಗ್ರಾಮ ಅಂದರೆ ಚಾಲುಕ್ಯರನ್ನ ಆಳಿದ ನಾಡು, ಏನು ವಿಜಯನಗರ ಸಾಮ್ರಾಜ್ಯ ಒಂದು ಆಳಿದ ನಾಡು, ಜೊತೆ ರಾಷ್ಟ್ರಕೂಟರು. ಹೀಗಾಗಿ ಇಲ್ಲಿ ಸಾಕಷ್ಟು ಸಂಪತ್ಭರಿತ ನಾಡು. ಅದಲ್ಲದು ಕೂಡ ಇಲ್ಲಿ ಟಂಕಸಾಲೆ ಕೂಡ ಚಿನ್ನದ ನಾಣ್ಯಗಳು ಕೂಡ ತಯಾರು ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಸಾಕಷ್ಟು ಚಿನ್ನ ಸಿಕ್ಕಂಥ ಉದಾಹರಣೆ ಇದ್ದಾವೆ, ಏನು ಮುತ್ತು ಹವಳು ಕೂಡ ಸಿಕ್ಕಂಥ ಉದಾಹರಣೆ ಇದೆ. ಹೀಗಾಗಿ ಈ ಉತ್ಖನದಲ್ಲಿ ಏನೆಲ್ಲ ಸಿಗುತ್ತವೆ ಅನ್ನುವ ಕೌತುಕ ಕುತೂಹಲ ಕೂಡ ಜನರಲ್ಲಿದೆ. ಈಗ ನೋಡ್ಬೋದು, ಸಾಕಷ್ಟು ಜನರು ಪ್ರತಿನಿತ್ಯವೂ ಕೂಡ ನಿರಂತರವಾಗಿ ಈ ಒಂದು ಸ್ಥಳಕ್ಕೆ ಬರ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ, ಏನು ಸಿಗುತ್ತೆ ಏನಿಲ್ಲ ಅಂತ ಅನ್ನೋ ಕುತೂಹಲದಿಂದ ನೋಡ್ತಾ ಇದ್ದಾರೆ. ಹೀಗಾಗಿ ಜಿಲ್ಲಾಡಳಿತ ಕೂಡ ಒಂದು ನಿರಂತರವಾಗಿ ನಡೀತಾ ಇದೆ. ಸಾಕಷ್ಟು ಪುರಾತನವಾದಂಥ ಒಂದು ಅಪರೂಪವಾದಂಥ ಶಿಲೆಗಳು ಕೂಡ ಈ ಒಂದು ಭಾಗದಲ್ಲಿ ಪತ್ತೆಯಾಗಿದ್ದಾವೆ. ಈ ವಿಷ್ಣು ಪಾಣಿಪೀಠ ಆಗಿರ್ಬೋದು, ಇದೇ ಸ್ಥಳದಲ್ಲಿ ಇನ್ನೂ ಕೂಡ ಇಟ್ಟಿದ್ದಾರೆ. ವಿಷ್ಣು ಪಾಣಿಪೀಠ ಆಗಿರ್ಬೋದು, ನಾಗರ ಹಾವಿನ ಚಿತ್ರವಿರುವಂಥ ಕಲ್ಲುಗಳಾಗಿರ್ಬೋದು. ಅದರಲ್ಲೂ ಕೂಡ ನಿನ್ನೆ ವಿಶೇಷವಾದಂಥ ರಾಜ ಮಹಾರಾಜರ ಕಾಲದ ಹಸಿರು ಪಚ್ಚೆ ಕಲ್ಲು ಕೂಡ ಪತ್ತೆಯಾಗಿದೆ. ಈ ಒಂದು ಹಸಿರು ಪಚ್ಚೆ ಕಲ್ಲು ಪತ್ತೆ ಆದ ನಂತರ ಇಲ್ಲಿ ಮತ್ತಷ್ಟು ಕುತೂಹಲ ಹೆಚ್ಚಾಗಿದೆ. ಯಾಕಂದರೆ ಇದು ರಾಜ ಮಹಾರಾಜರು ಆಳಿದ ನಾಡು, ಇಲ್ಲಿ ಹವಳ ಮುತ್ತುಗಳು ಸಿಗುತ್ತೆ ಅಂತ ಏನು ಹೇಳ್ತಾ ಇದ್ರು. ಈಗಾಗಲೇ 10 ಅಡಿ ಆಳ ಹೋಗಿದೆ. ಇನ್ನೂ 4 ಅಡಿ ಆಳ ಹೋದರೆ ಇದು ನೈಜ ಲಕ್ಕುಂಡಿ ಭೂಮಿ ಪತ್ತೆಯಾಗುತ್ತೆ. ಆ ನಂತರವೇ ಏನು ಚಾಲುಕ್ಯರ ಗತವೈಭವದ ಕುರುಹುಗಳು ಪತ್ತೆಯಾಗುತ್ತವೆ. ಅದರಲ್ಲೂ ಕೂಡ ನಿನ್ನೆ ಸಿಕ್ಕಂಥ ಹರಳು ಪಚ್ಚೆ ಈಗ ಸಾಕಷ್ಟು ಕುತೂಹಲ ಮೂಡಿಸಿದೆ. ಯಾಕಂತಂದರೆ ಇನ್ನೂ ಕೂಡ ಈ ಒಂದು ಭಾಗದಲ್ಲಿ ಅಗದ್ರೆ ಸಾಕಷ್ಟು ಹವಳು ಮುತ್ತುಗಳು ಸಿಗ್ಬೋದು, ಅಥವಾ ಏನಾದರೂ ಚಿನ್ನ ಸಿಗ್ಬೋದು, ಅಥವಾ ಪುರಾತನವಾದಂಥ ಏನು ಅಲ್ಲಿನ ಕುರುಹುಗಳು ಪತ್ತೆ ಆಗ್ಬೋದು ಅಂತನೋ ಕುತೂಹಲ ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಸಾಕಷ್ಟು ಜನರು ಈಗ ಬರ್ತಾ ಇದ್ದಾರೆ. ಒಟ್ಟಾರೆಯಾಗಿ ಲಕ್ಕುಂಡಿ ಗ್ರಾಮದಲ್ಲಿ ಈಗ ಸಾಕಷ್ಟು ವಿಶೇಷವಾದಂಥ ಏನು ಬಾವಿಗಳಿಗೆ ಜಮೀನುಗಳಲ್ಲಿ ಕೂಡ ಏನು ಪುರಾತನ ಶಿಲೆಗಳು ಪತ್ತೆ ಆಯ್ತವೆ. ಹೀಗಾಗಿ ಸಾಕಷ್ಟು ಕೌತುಕ ಕೂಡ ಹೆಚ್ಚಾಗಿದೆ. ಲಕ್ಕುಂಡಿ ಭೂಗರ್ಭದಲ್ಲಿ ಇನ್ನೂ ಎಷ್ಟು ಏನು ಮಹತ್ವದ ವಸ್ತುಗಳಿದೆ, ಪುರಾತನ ವಸ್ತುಗಳಿದೆ, ವಜ್ರ ವೈಡೂರ್ಯಗಳಿದಾವೆ, ಸಂಪತ್ತು ಇದೆ ಅಂತನೋ ಕುತೂಹಲ ಈಗ ರಾಜ್ಯದ ಜನರಲ್ಲಿದೆ ಅಂತ ಹೇಳ್ಬೋದು. ಕ್ಯಾಮರಾಮನ್ ಮಾರುತಿ ಜೊತೆ ಸಂಜು ಪಾಂಡ್ರೆ, TV9 ಗದಗ್.